ಅವೆಲ್ಲ ನಮ್ಮ ಚಿಕ್ಕವರಾಗಿದ್ದಾಗ ಹುಡಿಕೊಂಡು ತಿಂತಿದ್ದೋ ನಮ್ಮ ಗಾಣಿಕೆ ಹಣ್ಣು. ಎಲ್ಲಿ ಸಿಕ್ಕದ್ಲ ಮಗನ ಇದು? ಗಾಣಿಕೆ ಹಣ್ಣು, ಆಮೇಲೆ ಬೇಡ ಗಾಣಿಕೆ ಹಣ್ಣು, ಆಮೇಲೆ ಇನ್ನೊಂದು ಗುಪ್ಪಟೆ ಹಣ್ಣು ಎಷ್ಟಪ್ಪ ಬರ್ತದೆ. ಅದು ಎಲ್ಲ ಸಿಗ್ತಾವೆ, ಈಗಲೂ ಹಳ್ಳಿ ಕಡೆ ಸಿಗ್ತಾವೆ. ಗುಪ್ಪಟೆ ಹಣ್ಣು, ಆಮೇಲೆ ಪುಣ್ಮುನ್ ಬೀಜ ಅಂತ ಬರ್ತವೆ ಸಣ್ಣ ಸಣ್ಣಕ್ಕೆ. ಅದೇ ಅವತ್ತು ಮಾರ್ಕೆಟಲ್ಲಿ ಸೊಪ್ಪು ತೋರಿಸಿದ್ನಲ್ಲ ನಿಂಗೆ, ಅದು ಪುಣ್ಮುನ್ ಸೊಪ್ಪು ಅಂತ. ಅದು ಹುರ್ಕೊಂಡು ಹುಳ್ಳಿಕಾಳು ಪುಣ್ಮುನ್ ಬೀಜ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ತಿಂತಾಯಿದ್ರೆ ಹೆಂಗಿರ್ತದೆ ಗೊತ್ತಾ? ಕರ್ಮ 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 ಅಂತ ಇರ್ತವೆ ಗೊತ್ತಾ? ಇಲ್ಲ, ನೀನು ತಿಂದಿಲ್ಲ, ನಾನು ತಿಂದಿನಿ. ನಾನು ಒಬ್ಬನೇ ತಿಂದಿರು ಊರಲ್ಲಿ. ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ಲು ಸಣ್ಣಮ್ಮ. ಅರ್ಧ ಮಡಿಕೆ ಹುರಿದು ಮಡಿಕೊಂಡಿದ್ಲು ನನಗೆ ಅಂತಾನೆ. ನನ್ನ ಸ್ಕೂಲಿಂದ ಬಂದಟ್ಟಿಗೆ ಅಮ್ಮ ನನಗೇನೋ ತಿಂಡಿ ಕೊಡಮ್ಮ ಅಂದ್ರೆ, ಏನು ತಿಂಡಿ ಇದೆಲ್ಲ ಹುಳ್ಳಿಕಾಳು ಪುಣ್ಮುನ್ ಬೀಜ ಒಬ್ಬ ಕೊಡ್ತೀನಿ ಅಂತಿದ್ಲು. ತಿಂದಿದ್ದೀನಿ. ಸೂಪರಾಗಿ ಹೆಂಗಿರ್ತದೆ ಗೊತ್ತಾ? ಜಾಬು ಆಗ ಚಿಕ್ಕ ಇಷ್ಟಾಗಲ ಜಾಬ್ ಇರ್ತಿತ್ತು. ನಿನ್ನ ಥರ ಒಂದು ಇಷ್ಟಾಗಲ ಚಿಕ್ಕ ಸ್ಕೂಲಿಗೆ ಜಾಬ್ ಹಾಕೋರಲ್ಲ ಅಷ್ಟು, ಆ ಜಾಬಲ್ಲಿ ಅರ್ಧ ಜಾಬ್ ತುಂಬಿಕೊಟ್ಳು. ಸ್ಕೂಲ್ಗೆ ಹೋಗಂಟ ತಿನ್ನೋದು, ಅಲ್ಲಿ ಆಟ ಆಡ್ಕೊಂತ ಮತ್ತು ಸ್ಕೂಲ್ ಒಳಗೆ ಹೋಗಿ ಕೂತ್ಕೊಂತಿದ್ದೆ. ಎರಡು ಕಾಳು ತಿಂತಾ ಇರೋದು ಗೊತ್ತಾ? ಹಾಂ, ಅವ್ರು ಕೇಳಿದ್ರೆ ಮಾಸ್ಟ್ರಿಗೆ ಹೇಳ್ಬೇಡ ಅಂದ್ಬಿಟ್ಟು ಅವ್ರಿಗೊಂದಿಷ್ಟು ಕೊಡೋದು. ಹಂಗೆ ತಿಂತದ. ಇಲ್ಲ, ಮಾಸ್ಟ್ರು ನೋಡಿದ್ರೆ ಅವತ್ತು ಹೆಂಗಾರ ತಿಂದು ಕಲಿ ಬಿಡೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡು. ಹೆಂಗಿರ್ತೀವಿ ಗೊತ್ತಾ ತಿನ್ನಕ್ಕೆ ಅವು. ನಾಲ್ಗೆ ತೋರ್ಸೋ ನೋಡಲ್ಲಿ, ನಾಲ್ಗೆ ಹೆಂಗ ನೀನು ತೋರಿಸ್ಲಾ ನಾಲ್ಗೆ? ಸರಿ, ಓಕೆ.